ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರೈತರೇ ಖುದ್ದಾಗಿ ತಮ್ಮ ಜಮೀನಿನ ದಾಖಲೆಗಳಾದಂತಹ ಪಹಣಿ ಆಗಿರ್ಬೋದು, ಹಾಗೆಯೇ ಸರ್ವೆ ಸ್ಕೆಚ್ ಆಗಿರ್ಬೋದು, ಹಾಗೆಯೇ MR ಕಾಪಿ ಆಗಿರ್ಬೋದು, ಈ 3 ದಾಖಲಾತಿಗಳನ್ನ ಸ್ವತಃ ತಾವೇ ಲಾಗಿನ್ ಮಾಡಿಕೊಂಡು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡಲಿಕ್ಕಾಗಲ್ಲ. ಮೊದಲಿಗೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ತದನಂತರ ನೀವು ಲಾಗಿನ್ ಮಾಡಿಕೊಂಡು ಈ ಎಲ್ಲ ದಾಖಲಾತಿಗಳನ್ನ ಸರ್ಚ್ ಮಾಡ್ಬೋದು. ಬೇಕಿತ್ತು ಅಂದರೆ ಪೇಯ್ಡ್ ಮಾಡಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರಿ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರ, ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನೀವು ಅಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ rtc.karnataka.gov.in ಅಂತ ಈ ರೀತಿ ಟೈಪ್ ಮಾಡಿ ಸರ್ಚ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದ ಭೂಮಿ ಪೋರ್ಟಲ್ನಲ್ಲಿ RTC ತಗೊಳ್ಳಕ್ಕೆ ಹೋಗಬೇಕು ಅಂದರೆ ಮೊದಲಿಗೆ ಇಲ್ಲಿ ಕ್ರಿಯೇಟಿವ್ ಅಕೌಂಟ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ತದನಂತರ ನಿಮಗೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ನೀವು ಫಸ್ಟ್ ನೇಮು ಲಾಸ್ಟ್ ನೇಮ್ ಅಂತ 2 ಆಪ್ಷನ್ ಇದೆ ನೋಡಿ. ಅಲ್ಲಿ ನಿಮ್ಮ ಹೆಸರು ಲಾಸ್ಟ್ ನೇಮ್ಗೆ ನಿಮ್ಗೆ ಇನ್ಸಿಲ್ ಇತ್ತು ಅಂತ ಹಾಕಿ, ಇಲ್ಲಾಂದ್ರೆ ಇನ್ಸಿಲ್ ಇಲ್ಲ ಅಂದರೆ ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗತ್ತೆ. ತದನಂತರ ನಿಮ್ಮ Gmail ID ನ ಹಾಕಬೇಕಾಗತ್ತೆ. ಇಲ್ಲಿ ಒಂದು ಯೂಸರ್ ಐಡಿನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯೂಸರ್ ಐಡಿನ ನಿಮ್ಮ ಹೆಸರನ್ನೇ ಕೊಟ್ಟರು ಕೂಡ ನಡೆಯುತ್ತೆ. ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮತ್ತು ಕರೆಂಟ್ ಪಾಸ್ವರ್ಡ್ ಎರಡನ್ನು ಕೂಡ ಒಂದೇ ರೀತಿ ಹಾಕಿ, ಅಲ್ಲಿ ಸೆಂಟ್ರಲಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ, ಅದನ್ನು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ. ತದನಂತರ ಕೆಳಗಡೆ ಬನ್ನಿ. ಇಲ್ಲಿ ನೀವು ಜೆಂಡರ್ ಕೇಳುತ್ತೆ, ಮೇಲ ಫಿಮೇಲ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಆಧಾರ್ ಕಾರ್ಡಲ್ಲಿ ಇರುವಂಥ ಹೆಸರು ಮತ್ತು ಇಲ್ಲಿ ಆಧಾರ್ ಕಾರ್ಡ್ ನಂಬರು ಆ 2 ಬಾಕ್ಸ್ಗೂ ಹಾಕಬೇಕು. ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಸಂಪೂರ್ಣ ಅಡ್ರೆಸ್ನ ಹಾಕಬೇಕಾಗತ್ತೆ. ತದನಂತರ ನಿಮ್ಮ ಫೋನ್ ನಂಬರ್ ಹಾಕಿದ ನಂತರ ಅಲ್ಲಿ ಸೆಂಡ್ OTP ಅಂತ ಆಪ್ಷನ್ ಕೂಡ ತೆರ್ಕೊಳ್ಳುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಒಂದು OTP ಬರುತ್ತೆ. ಆ OTPನ ಬಾಕ್ಸಲ್ಲಿ ಹಾಕಿ ತದನಂತರ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ಸೈನ್ ಅಪ್ ಅಥವಾ ಸೈನ್ ಇನ್ ಅಂತ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಯೂಸರ್ ID ಪಾಸ್ವರ್ಡು ಅಲ್ಲಿ ನೀವು ಮೊದಲೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ ಅದೇ ಯೂಸರ್ ID ಮತ್ತು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಸೇಮ್ ಎರಡು ಕೂಡ ಒಂದೇ ಆಗಿರುತ್ತೆ. ನಿಮ್ಮ Gmailಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಅದಾದ ನಂತರ ನೀವು ನಿಮ್ಮ ಈ ಎಲ್ಲ ದಾಖಲಾತಿಗಳನ್ನ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸ್ನೇಹಿತರಲ್ಲಿ ಮೊದಲಿಗೆ ನೀವು ಅಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ನೀವು ಅಲ್ಲಿ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ಕೆಳಗಡೆ ಬಂದು ನೀವು ಇಲ್ಲಿ ಪ್ರೊಸೀಡ್ ಅಂತ ಒಂದು ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಕೊಟ್ಟಿರ್ತೀರ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ನಾನೀಗ OTP ಬಂತು, OTP ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಆದ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು IRTC, IMR ಹಾಗೆಯೇ ನಾಡ ಕಚೇರಿ ಸರ್ವಿಸ್ಗಳು ಎಲ್ಲ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನಂತರ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಅಲ್ಲಿ ವಾಲೆಟ್ ಮ್ಯಾನೇಜರ್ ಅಂತ ಇದೆ. ಅದಕ್ಕಿಂತ ಮೊದಲು ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮಗೆ ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ 3 ರೆಕಾರ್ಡ್ಸ್ಗಳ ತೆಗಿಬೋದು. ಅದಕ್ಕಿಂತ ಮೊದಲು ನೀವು ಒರಿಜಿನಲ್ ಡಾಕ್ಯುಮೆಂಟ್ ತೆಗಿಬೇಕು ಅಂದರೆ ಅಮೌಂಟ್ ಹಾಕಬೇಕಾಗುತ್ತೆ. ಇಲ್ಲಿ ವಾಲೆಟ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಅಮೌಂಟ್ನ ಹಾಕಬೇಕಾಗುತ್ತೆ. ನಾನು ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸೇಮ್ ನಿಮ್ಮ ಯೂಸರ್ ID ಪಾಸ್ವರ್ಡು ನೀವು ಅಲ್ಲಿ RTC ಲಾಗಿನ್ ಬರುತ್ತಲ್ಲ ಅದೇ ರೀತಿ ಪಾಸ್ವರ್ಡ್ನು ಕೂಡ ಹಾಕಿ ಅಲ್ಲಿ ಕಾಣ್ತಾರೆ ಕ್ಯಾಪ್ಸನ್ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಆ್ಯಡ್ ಮನಿ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಹಾಕ್ತೀರಾ, ಮಿನಿಮಮ್ ಇಲ್ಲಿ 500 ಹಾಕಬೇಕಾಗುತ್ತೆ. ಹಾಕಿದ ನಂತರ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಫೋನ್ ಪೇ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಈಸಿ ಮೆಥಡು. ನಂತರ ಪೇ ನೌ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಬಾರ್ ಕೋಡ್ ಶೋ ಆಗ್ತದೆ. ಅದನ್ನು ಶೋ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಬಾರ್ ಕೋಡ್ ವಿಸಿಬಲ್ ಆಗುತ್ತೆ. ಅದನ್ನು ನೀವು ಫೋನ್ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡೋ ಮುಖಾಂತರ ನಿಮ್ಮ ಪೇಮೆಂಟ್ನ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಆದ ನಂತರ ನೀವೀಗ ಒರಿಜಿನಲ್ RTC, MR ಮತ್ತು ಸರ್ವೆ ಸ್ಕೆಚ್ಗಳನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಮತ್ತೆ ನೀವು ಲಾಗಿನ್ ಪೇಜ್ಗೆ ಹೋಗಿ ಸೇಮ್ ಯೂಸರ್ ID ಪಾಸ್ವರ್ಡು ಮತ್ತು ಅಲ್ಲಿ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ನೀವು ಲಾಗಿನ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ IRTC, IMR ಅಂತ ಇದೆ. ಇಲ್ಲಿ ಮೊದಲಿಗೆ IRTC ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ RTC ತೆಗೆಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೀವು ಹಾಕ್ತಂಥ ವಾಲೆಟ್ ಅಮೌಂಟ್ ನೋಡಿ ಅಲ್ಲಿ ಆ್ಯಡ್ ಆಗಿದೆ. ನೀವು ಪ್ರತಿ ಅಮೌಂಟು ಅಂದರೆ ನೀವು RTC ತೆಗೆದ ನಂತರ ಅದು ಮೈನಸ್ ಆಗಿ ಹೋಗುತ್ತೆ. ಇಲ್ಲಿ ನಿಮ್ಮ ಮೊದಲಿಗೆ ಡಿಸ್ಟಿಕ್ಕು, ತದನಂತರ ನಿಮ್ಮ ತಾಲೂಕು, ನಂತರ ನಿಮ್ಮ ಹೋಬಳಿ, ನಂತರ ನಿಮ್ಮ ವಿಲೇಜು, ಹಾಗೆ ನೀವು ಯಾವ ಸರ್ವೆ ನಂಬರ್ ತೆಗಿಬೇಕು ಆ ಸರ್ವೆ ನಂಬರ್ನ ಹಾಕಿ ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ಕೆಳಗಡೆ ಸರ್ನಾಕ್ ನಂಬರ್ ಅಂತ ಬರುತ್ತೆ, ಅಲ್ಲಿ ನೀವು ಸ್ಟಾರ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಹಿಸ್ಸೆ ನಂಬರ್ ಅಂತ ಬರುತ್ತೆ, ಇಲ್ಲಿ ನಿಮ್ಮದು ಪೋಡಿ ಅಥವಾ ಹಿಸ್ಸೆ ನಂಬರ್ನ ಚೂಸ್ ಮಾಡ್ಕೋಬೇಕು. ಹಿಸ್ಸೆ ನಂಬರ್ ಇಲ್ಲ ಅಂದರೆ ಅಲ್ಲಿ ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಿಮಗೆ ಎಷ್ಟು ವರ್ಷದ EC ಬೇಕು, ಇಲ್ಲಿ ನಿಮಗೆ ಯಾವ ಇಯರ್ದು EC ಬೇಕು ಅಂತ ತೋರಿಸುತ್ತೆ. ನಿಮಗೆ ಪ್ರಸ್ತುತ ಬೇಕಿತ್ತು ಅಂದರೆ ಅಲ್ಲಿ ಪ್ರಸ್ತುತ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಓನರ್ ಡೀಟೇಲ್ಸ್ ಇಲ್ಲಿ ಶೋ ಆಗ್ತದೆ, ಎಷ್ಟು ಎಕರೆ ಜಮೀನಿದೆ ಅಂತಲೂ ಕೂಡ ಇಲ್ಲಿ ತೋರಿಸುತ್ತೆ. ನಿಮಗೆ RTC ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಬನ್ನಿ. ಇಲ್ಲಿ ಪೇ ನೌ ಮತ್ತು ವೇವ್ RTC ಅಂತ ಎರಡಿದೆ. ಇಲ್ಲಿ ವೇವ್ RTC ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಅಮೌಂಟ್ ಏನು ಕಟ್ ಆಗಲ್ಲ. ವೇವ್ ಪರ್ಪಸ್ ಅಂದರೆ ಓನ್ಲಿ ನೋಡ್ಲಿಕ್ಕೆ ಮಾತ್ರ ನೀವು ಇದನ್ನು ವಿಸಿಬಲ್ ಮಾಡ್ಕೊಂಡು ನೋಡ್ಬೋದು. ಇದು ಯಾವುದೇ ಬಳಕೆಗಾಗಲ್ಲ. ಬಟ್ ನೀವು ಸೇಮ್ ಅದೇ ಒರಿಜಿನಲ್ RTC ಇರುತ್ತಲ್ಲ ಅದೇ ರೀತಿ ಇರುತ್ತೆ, ನೀವು ಇದನ್ನು ನೋಡ್ಕೋಬೋದು ಅಷ್ಟೇ. ಅದಾದ ನಂತರ ನೀವು ಮತ್ತೆ ನಿಮ್ಗೆ ಒರಿಜಿನಲ್ ಬೇಕಿತ್ತು ಅಂದರೆ ಪೇ ಆ್ಯಂಡ್ ಪ್ರಿಂಟ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಬರುತ್ತೆ.
ನೀವು ಅಲ್ಲಿ ಪಾಪಪ್ನ ಓದ್ಕೊಂಡಲ್ಲಿ ಓಕೆ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒರಿಜಿನಲ್ ಆರ್ ಟಿ ಸಿ ನಿಮಗೆ ಈ ರೀತಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಈ ಆರ್ ಟಿ ಸಿನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಕೂಡ ಕೊಡ್ಬೋದು, ಕಸ್ಟಮರ್ಗೂ ಕೂಡ ಪ್ರಿಂಟ್ನ ತೆಗೆದುಕೊಡ್ಬೋದು. ಇದು ನೀವು ಆರ್ ಟಿ ಸಿ ತೆಗೆಯೋದಾಯಿತು. ಈಗ ಮುಂದಿನ ಭಾಗದಲ್ಲಿ MR ಕಾಪಿನ ಯಾವ ರೀತಿ ತೆಗೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೇಮ್ ಸ್ನೇಹಿತರೆ, ನೀವು ಮೊದಲು ಲಾಗಿನ್ ಆದ್ರಲ್ಲ ಅದೇ ರೀತಿ ನಿಮ್ಮ ಯೂಸರ್ ನೇಮು ಮತ್ತು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಮತ್ತೆ ಲಾಗಿನ್ ಅಂತ ಮಾಡ್ಕೊಳ್ಳಿ. ತದನಂತರ ಸೇಮ್ ಅದೇ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ IMR ಅಂತ ಆಪ್ಷನ್ ಇದೆ ನೋಡಿ, ಆ MR ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಹಾಗೆಯೇ ಸೇಮು ನೀವು ಆರ್ ಟಿ ಸಿ ತೆಗೆದ್ರಲ್ಲ ಅದೇ ರೀತಿ ಹೋಬಳಿ, ಹಾಗೆಯೇ ವಿಲೇಜ್ನ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸರ್ವೆ ನಂಬರ್ ಅಂತ ಕೇಳುತ್ತೆ, ನಿಮ್ಮದು ಯಾವ ಸರ್ವೆ ನಂಬರ್ಗೆ MR ಬೇಕು ಅದನ್ನು ಹಾಕಿ ಅಲ್ಲಿ ಫೆಚ್ ಡೀಟೇಲ್ಸ್ ಅಂತ ಮಾಡ್ತು ಅಂದರೆ ನಿಮ್ಮ ಸರ್ವೆ ನಂಬರ್ ಪೋಡಿಗಳಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ತರಹದ MR ಇಲ್ಲಿ ಕಂಡುಬರ್ತವೆ. ಅಂದರೆ ನೀವು ಋಣಭಾರ ಮಾಡಿರ್ಬೋದು ಅಂತ ಅಥವಾ ಪರಭಾರ ಮಾಡಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಕೂಡ MR ಅಲ್ಲಿ ಶೋ ಆಗ್ತದೆ. ನೀವು ಪರ್ಟಿಕ್ಯುಲರಲ್ಲಿ ಅಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಪರ್ಟಿಕ್ಯುಲರು MRನ ಪಡಿಬೇಕು ಅಂದರೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಲ್ಲಿ ವೇವ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ವಿಸಿಬಿಲಿಟಿ, ನೀವು ಕರೆಕ್ಟಾದ MRನ ನೋಡಿಕೊಂಡು ಆಮೇಲೆ ಪೇನ ಬೇಕಾದ್ರೆ ಮಾಡ್ಬೋದು. ಈ ರೀತಿ ವಿಸಿಬಲ್ ಆಗುತ್ತೆ. ಎಲ್ಲನೂ ಒಂದ್ಸರಿ ಸ್ಕ್ರೋಲ್ ಮಾಡಿಕೊಂಡು ಸರಿಯಾಗಿದೆ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿತ್ತು ಅಂದರೆ ಅಲ್ಲಿ ಮೇಲ್ಗಡೆ ಅಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ MR ಕಾಪಿ ಶೋ ಆಗ್ತದೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಬಳಕೆನೂ ಕೂಡ ಮಾಡ್ಬೋದು. ಸ್ನೇಹಿತರೆ, ಇದು ಆರ್ ಟಿ ಸಿ ಮತ್ತು MR ತೆಗೆದಿದ್ದಾಯಿತು. ಮುಂದಿನ ಭಾಗದಲ್ಲಿ ನೀವು ಇಲ್ಲಿ ಸರ್ವೆ ಸ್ಕೆಚ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸೇಮ್ ಅದೇ ರೀತಿ ಲಾಗಿನ್ನ ಮಾಡ್ಕೊಳ್ಳಿ. ನಾನು ಏನಕ್ಕೆ ಅಂದರೆ ಪದೇ ಲಾಗಿನ್ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಮೊದಲಿಂದ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಸೇಮು ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಬಂದು ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಆಪ್ಷನ್ ಕಾಣ್ತಾ ಇದೆ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರಲ್ಲಿ ಸರ್ವೆ ಡಾಕ್ಯುಮೆಂಟ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ. ನಿಮ್ಮ ಫೈಲನ್ನು ಡಿಜಿಲಾಕರ್ಗೆ ಕಳಿಸ್ಕೊಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ಕು, ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ಹೋಬಳಿ, ಅಂತಿಮವಾಗಿ ನಿಮ್ಮ ವಿಲೇಜು, ಆ ಲಿಸ್ಟಿಂದ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಪಕ್ಕದಲ್ಲಿ ಸರ್ವೆ ನಂಬರ್ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ. ಅದಾದ ನಂತರ ಪಕ್ಕದಲ್ಲಿ ನಿಮ್ಮ ಸರ್ನಾಕ್ ನಂಬರ್ ಅಂತ ಕೇಳುತ್ತೆ, ಅಂದರೆ ಇಲ್ಲಿ ಸ್ಟಾರ್ ಅಂತ ನೀವು ಹಾಕಬೇಕಾಗುತ್ತೆ. ಅದಾದ ನಂತರ ಇಶ್ಯ ನಂಬರ್ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ಪೋಡಿ ನಂಬರು ಅಥವಾ ಇಶ್ಯ ನಂಬರ್ನ ಹಾಕಿ. ಒಂದು ವೇಳೆ ಇಶ್ಯ ನಂಬರ್ ಇಲ್ಲ ಅಂದರೆ ಸ್ಟಾರ್ ಅಂತ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ಸ್ನೇಹಿತರೆ ನಿಮಗೆ ನಿಮ್ಮ ಸರ್ವೆ ನಂಬರಲ್ಲಿ ಎಷ್ಟು ಇಶ್ಯಗಳಿದೆಯೋ ಎಲ್ಲ ಇಶ್ಯಗಳಿಗೂ ಕೂಡ ಇಲ್ಲಿ ದಾಖಲಾತಿಗಳು ಶೋ ಆಗ್ತದೆ. ಇಲ್ಲಿ ನೀವು ಒಂದೊಂದಾಗಿ ಕೂಡ ಚೆಕ್ ಮಾಡಬೇಕಾಗುತ್ತೆ. ಈಗ 2ನೇ ರಿಕ್ಲಪ್ಷನ್ ಪಕ್ಕ ಪುಸ್ತಕ ಮತ್ತು ಇಶ್ಯ ಸರ್ವೆ ಪಕ್ಕ ಪುಸ್ತಕ, ಈ ರೀತಿ ನಿಮ್ಮ ದಾಖಲಾತಿಗಳು, ಮೂಲ ಸರ್ವೆ ಟಿಪ್ಪಣಿ ಪುಸ್ತಕ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೈಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ದಾಖಲಾತಿ ಕಂಡು ಬಂತು ಅಂದರೆ ಅಲ್ಲಿ ತೋರಿಸುತ್ತೆ. ಒಂದು ವೇಳೆ ಕಂಡು ಬರಲಿಲ್ಲ ಅಂದರೆ ನಾಟ್ ಫೌಂಡ್ ಅಂತ ತೋರಿಸುತ್ತೆ. ಈಗ ನಾನು ಸರ್ವೆ ಇಶ್ಯ ಪಕ್ಕ ಪುಸ್ತಕನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಓಲ್ಡ್ ಸರ್ವೆ ಸ್ಕೆಚ್ ಇಲ್ಲಿ ಕಂಡು ಬರುತ್ತೆ, ಆ ಸರ್ವೆ ನಂಬರ್ದು. ನಿಮಗೆ ಒಂದು ವೇಳೆ ರೀಸೆಂಟ್ ಆಗಿರೋದು ಬೇಕಿತ್ತು ಅಂದರೆ ನೀವು ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಪೋಡಿ ಆಗಿರ್ತಕ್ಕಂಥದ್ದು, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕಂಡು ಬಂತು ಅಂದರೆ ನಿಮಗೆ ಈ ರೀತಿ ಫೈಲು ಕೂಡ ಓಪನ್ ಆಗ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇತ್ತೀಚೆಗೆ ನೀವು ಸರ್ವೆ ಆಗಿರ್ತಕ್ಕಂಥ ನಿಮ್ಮ ಜಮೀನಿನ ಮೂಲ ನಕ್ಷೆ ಆಗಿರ್ತದೆ ಇದು. ನೀವು ಇದನ್ನು ಬೇಕಿದ್ರೆ ಡೌನ್ಲೋಡ್ ಬೇಕಾದ್ರೂ ಮಾಡ್ಕೋಬೋದು. ಒರಿಜಿನಲ್ ಕೂಡ ನೀವು ಪೇಯ್ಡ್ ಮಾಡ್ತು ಅಂದರೆ ಒರಿಜಿನಲ್ ಕಾಪಿನೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಬಾರ್ಕೋಡ್ ಸಮೇತ ನಿಮಗೆ ಬರೋದ್ರಿಂದ ಯಾವುದೇ ಡಿಜಿಟಲ್ ಸೈನ್ ಆಗೋ ಅವಶ್ಯಕತೆ ಇಲ್ಲ. ಈ ರೀತಿ ನೀವೇ ಕೂಡ ಸ್ವತಃ ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ನಲ್ಲಿ ರೈತರು ಪ್ರತಿಯೊಬ್ಬರು ಕೂಡ ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ರೈತರ ಕುರಿತಾದ ಹೆಚ್ಚಿನ ಮಾಹಿತಿಗಳು ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ಸಿಗೋದ್ರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.